ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ಹಾಕಿದ್ದು ಜನವರಿಯಲ್ಲಿ, ನ್ಯೂ ಇಯರಿಗೆ. ಸೊ 2025 ಎಂಡ್ ಆಗ್ತಿದೆ ಅಂತ ಖುಷಿಯಲ್ಲಿ ಇವತ್ತೊಂದು ಲಾಗ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಆ ಲಾಗ್ ಮಾಡ್ಬೇಕಂತ ಬಂದಿದ್ದಲ್ಲ, ಇಲ್ಲೇ ಮನೆ ಬಂದಿದ್ದೆ. ಅಲ್ಲೇ ಪಕ್ಕದಲ್ಲಿ ಒಂದು ಫಾಲ್ಸ್ ಇದೆ, ಅದಕ್ಕೆ ಹೋಗೋಣ ಅಂತೇಳಿ ಬಂದುಬಿಟ್ಟೆ. ಈಗ ನಾವು ಹೋಗ್ತಾ ಇರೋ ಫಾಲ್ಸ್ ಹೆಸರು ಪುದರೇನೆಯಾ? ಚಿತ್ರಾಭಿ ಫಾಲ್ಸ್. ನಾನೆಲ್ಲ ಕಬ್ಬಿನಲ್ಲೇ ಫಾಲ್ಸ್ ಅಂತ ಹೇಳೋದು, ಅದು ಬಾಯೆಲ್ಲ ವರ್ಡ್ ಪ್ರೊನೌನ್ಸ್ ಮಾಡೋಕ್ಕೆ ಬರೋದಿಲ್ಲ ಕೆಲವು ಸತಿ. ನಾನು ಇವನ ಜೊತೆ ಹೋಗ್ತಾಯಿದ್ದೀನಿ, ಎಲ್ಲೊಬ್ಬ ಹೋಗ್ತೀನಿ ಅಲ್ಲೇ ತೊಟ್ಟೆಲೆಲ್ಲ ಜ್ಯೂಸೆಲ್ಲ ಇಟ್ಕೊಂಡು. ನಾನು ಹೇಳಿದೆ ಜ್ಯೂಸೆಲ್ಲ ಬೇಡ ಅಂತ, ಬಟ್ ಅವನಿಗೆ ಬೇಕಂತೆ. ಮತ್ತು ನಾವಿಲ್ಲಿ ಆ್ಯಕ್ಚುಲಿ ಬೈಕಲ್ಲಿ ಬಂದಿದ್ದು, ಬಟ್ ಅದು ಏನಾಯ್ತಂದರೆ ಬೈಕಿದು ಕ್ಲಚ್ ಹೋಗಿಬಿಡ್ತು. ಅದಕ್ಕೆ ಇನ್ನೊಬ್ಬ ಗಾಡಿ ಮೇಲೆ ತಂಗೆ ಎತ್ಕೊಂಡು ಹೋದ. ನಾವು ಒಳ್ಳೆ ಹುಚ್ಚು ಥರ ನಡ್ಕೊಂಡು ಹೋಗ್ತಾಯಿದ್ದೀವಿ. ನೀವು ನೋಡ್ಬೋದು, ಹಿಂದೆಲ್ಲ ಇರೋದೆಲ್ಲ ಕಾಡಲ್ಲಿ ನಾವು, ನಮ್ಮ ಜೊತೆ ಯಾರಿಲ್ಲ. ನಮ್ಮ ಜೊತೆ ನಾವು, ಕಾಡು, ಫಾಲ್ಸ್ ಮೂರೇ. ಸಾರಿ, ಈಗ ನೆಕ್ಸ್ಟ್ ಕ್ಲಿಪ್ ಆಗೋಣ. ಸಾರಿ, ಚಪ್ಪಲಿ ಹಾಕಿಬಿಟ್ಟೆ ಅಲ್ಲ. ನೆಕ್ಸ್ಟ್ ಕ್ಲಿಪ್ ಎಂತದ ನೆಕ್ಸ್ಟ್ ಕ್ಲಿಪ್ಪು ಫಾಲ್ಸ್ ಅಲ್ಲ, ಫಾರೆಸ್ಟ್ ತೋರಿಸುವ. ಮತ್ತು ನಾವು ಬಂದ ದಾರಿನ ತೋರಿಸ್ತೇವೆ. ಅದರಲ್ಲೆಲ್ಲ ವಾಯ್ಸ್ ಇರೋದಿಲ್ಲ, ನಾವು ಸುಮ್ಮನೆ ವೀಡಿಯೋ ಮಾಡ್ತಿದ್ದಿದ್ದು. ನಂದು ಇವತ್ತು ವೀಡಿಯೋ ಮಾಡುವ ಯಾವುದು ಅಂದಾಜಿರಲಿಲ್ಲ, ಬಟ್ ಅದು ನಾನು ಮಾಡಿಬಿಟ್ಟೆ ಇವತ್ತು ವ್ಲಾಗ್ ಮಾಡೋಣ ಅಂತೇಳಿ 2025 ಖುಷಿಯಲ್ಲಿ. ಓಕೆ, ಗಮ್ಮತ್ ಗೊತ್ತಾ? ಯಾವುದು ಮ್ಯಾಚಿಗೆ ಗೊತ್ತಾ? ಅವ ಅಣ್ಣ ಇದ್ದಲ್ಲ, ಉಂಡಿ ಬೇಯಿಸ್ತಿದ್ದ ಯಾವುದ್ರ ಜೊತೆ. ನಮ್ಮನ್ನೆಲ್ಲ ಕೆಳಗೆ ಬಿಟ್ಟು ಅವ ಬೈಕಲ್ಲಿ ಮೇಲ್ದಂಗೆ ಬಂದುಬಿಟ್ಟ. ನಾವು ಈಗ ಸುಮಾರು ಒಂದು 2 ಕಿಲೋಮೀಟರ್ ನಡೆದಿದ್ದೀವ. 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಟ್ರೆಕ್ಕೆಲ್ಲ ನಮ್ಮದೆಲ್ಲ ಹೊಸ್ತಲ್ಲ, ಬಟ್ ಆದರೂ ಎಂತ ಹೇಳೋದು, ಕಷ್ಟ ಸ್ವಲ್ಪ. ಇಲ್ಲಿ ಊರಿಗೆಲ್ಲ ಬಂದಿಲ್ಲ ನಡೆಯುವುದು ಅಂದರೆ. ಇದು ಬೈಕ್ ಕ್ಲಚ್ ಹೋಗಿಬಿಟ್ಟಿದೆ. ಇದು ನೀವು ಕಾಡು ನೋಡ್ಬೋದು, ಇಲ್ಲಿ ಮೇಲಲ್ಲ ಕೆಳಗೇನೆ. ಸೊ ಇದು ನಾವು ಹೋಗುವ ದಾರಿ. ಇದು ಕೊಚ್ಚೆ ಇದೆ ಸ್ವಲ್ಪ. ನಮಗೆ ಫ್ಯಾನ್ಸಿಗೆಲ್ಲ ಬೇಜಾರಾಗಿದ್ದು ಮ್ಯೂಟ್ ಮಾಡ್ಲಿಕ್ಕಲ್ಲಿ. ಮ್ಯೂಟ್ ಎಲ್ಲ ಮಾಡುವಾಗ ಅವರಿಗೆ ಒರಿಜಿನಲ್ ಫೀಲ್ ಕೊಡ್ಬೇಕು, ಏನಂತೀಯ? ಸುಮಾರು ವರ್ಷಗಳಾಗಿತ್ತು, ಅಲ್ಲಿ ಸುಮಾರು ವರ್ಷಗಳು ಅಂತ ಹೇಳಲ್ಲ, 1 ವರ್ಷ ಆಯ್ತಲ್ಲ ಬಂದು ನಾವಿಲ್ಲಿ. ಆದರ್ಶ 1 ವರ್ಷ ಆಯಿತು. 1 ವರ್ಷ ಆದಮೇಲೆ ಇವತ್ತು ಖುಷಿ ಸಿಕ್ಕಿದೆ ನಮ್ಗೆ ವಾಪಸ್ ಬರೋಕ್ಕೆ. ಈ ಬಿಸಿಲಿನಲ್ಲಿ ನಾವು ಬಂದು ಪಚ್ಚೆ ಕಪ್ಪು ಇನ್ನೂ ಕಪ್ಪು ಹಾಕ್ತೀವ ಅಂತ ಹೌದಲ್ಲ. ಇದು ಅಲ್ಲ, ನಾವು ಸ್ವಲ್ಪ ಬಿಳಿ ನಮಗನ್ಸಿದೆ, ಬಟ್ ಜನರಿಗೆ ಅನ್ಸುತ್ತೆ ನಾವು ಕಪ್ಪ ಅಂತ. ಏನು ಮಾಡೋಕ್ಕಾಗುತ್ತೆ, ರಿಯಾಲಿಟಿ. ಸಾಕು ಮೇಲೆ ಕಟ್ ಮಾಡಿ ಮೇಲಪ್ಪ ಮರೆ, ಇಲ್ಲಿ ಕೆಳಗೆ ಬೇಡ, ಮೇಲು ಹಾಯ್, ಆಮೇಲೆ ಕೆಳಗೆ ಬಾಪ್ಪ. ಒಯ್ ಮಾರೇ, ಹೊಲ್ತಾಣ ಒಯ್ ಸಾರ್. ನಾವು ಕೊನೆಗೆ ಬಂದೇ ಬಿಟ್ಟೆವು ಜಲಪಾತದ ಹತ್ತಿರ. ಅಯ್ಯಪ್ಪ, ಗಂಟ್ಲು ಹೋಯ್ತು ಮಾರೆ. ಹಿಂಗೆ ನೋಡ್ಬೋದು. ಫೋಟೋ ಬಾಂಬ್ ಮಾಡಿಬಿಟ್ಟು, ವಿಡಿಯೋ ಬಾಂಬ್, ಸಾರಿ, ಅದು ಕೆಳಗಿರೋದು. ಹಿಂಗೆ ಮೇಲೆ ನೋಡಿದರೆ ನಾವು ಕೊನೆಗೆ ಬಂದಾಯಿತು ಫಾಲ್ಸ್ ಹತ್ರ. ಈಗ ಯೋಚನೆ ಮಾಡ್ತಿದ್ದೇವೆ ಸ್ನಾನ ಮಾಡೋದಾ ಬೇಡವಾ ಅಂತೇಳಿ. ಬಟ್ ನಾವು ಮೇಲೆ ಫಾಲ್ಸ್ ಹತ್ತಬೇಕಂತ ಅಂದ್ಕೊಂಡಿದ್ದೀವಿ. ಈಗ ನಾವು ಹೋಗ್ತೀವಿ. ಈಗ ಹೋಗಿ ಎಂತ ಮಾಡೋದಿಲ್ಲ, ವಾಪಸ್ ಬರ್ತೀವಿ ಅಷ್ಟೇ.
ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೆ. ಮೋಸ್ಟ್ಲಿ ದಿಸ್ ಇಸ್ ಮೈ ಎಂಡ್ ಟೈಮ್. ಐ ಡೋಂಟ್ ನೋ ಹೌ ಮೆನಿ ಟೈಮ್ ಐ ಹ್ಯಾವ್ ಬೀನ್ ಹಿಯರ್, ಲೈಕ್ ಸಮ್ 10-15 ಟೈಮ್ಸ್. ಫಸ್ಟ್ ಟೈಮ್ ನಾನು ಈ ಮೇಲಿಂದು ವಾಟರ್ ಫಾಲ್ಸ್ ನೋಡಿದ್ದು. ದೇರ್ ಆರ್ ಸೊ ಬೇಸಿಕಲಿ ಇಲ್ಲಿ ಒಂಥರ 3 ಫಾಲ್ಸ್ ಥರ ಇದೆ. ದಿಸ್ ಒನ್ ಅಲ್ಲಿ ನಾನು ಆಗಲೇ ಒಂದು ಕೆಳಗೊಂದು, ಇಲ್ಲೊಂದು ಕೆಳಗೊಂದಿದೆ, ಅದರ ಕೆಳಗೊಂದು ಫಸ್ಟ್ ನಾನು ವೀಡಿಯೋ ತೋರಿಸಿದ್ದು ಅದೊಂದು ಕೆಳಗೊಂದು. ಸೊ ಇಷ್ಟು ವರ್ಷದಿಂದ ನಂಗೆ ಇವತ್ತೇ ಗೊತ್ತಾಗಿದ್ದು ಇಷ್ಟು ಮೇಲೆ ಇಷ್ಟು ದೊಡ್ಡ ಫಾಲ್ಸ್ ಇದೆ ಅಂತೇಳಿ. ಸೊ ನಿಮ್ಮದೇ ಊರಾಗಿದ್ರು ನಿಮಗೆ ಗೊತ್ತಿರಲ್ಲ ಏನೆಲ್ಲ ಇದೆ ಅಂತೇಳಿ. ದಟ್ಸ್ ದ ರೀಸನ್ ನಾನು ಯಾವಾಗಲೂ ಸೇಮ್ ಪ್ಲೇಸ್ಗೆ ಸುಮಾರು ಸತಿ ವಿಸಿಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬೀನ್ ಟು ಮೆನಿ ಪ್ಲೇಸಸ್ ಮೆನಿ ಟೈಮ್ಸ್. ಹಿಂಗೆ ಸೊ ವಿಲ್ ಫೈಂಡ್ ಸಮಥಿಂಗ್ ನ್ಯೂ. ಸೊ ನಂಗೆ ಗೊತ್ತಾಗಿಲ್ಲ ದಿಸ್ ಲೈಕ್ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಸೊ ದಿಸ್ ಇಸ್ ಬ್ಯೂಟಿಫುಲ್. ಸೊ ಇಫ್ ಯು ಕಮ್ ಇನ್ ಲೈಕ್ ಮಾನ್ಸೂನ್ ಯು ಕಾಂಟ್ ಕಮ್ ಹಿಯರ್. ಈ ಪಾಯಿಂಟಿಗೆ ಬರೋಕ್ಕಾಗಲ್ಲ ಬಿಕಾಸ್ ಫುಲ್ ನೀರು ತುಂಬ್ಕೊಂಡಿರುತ್ತೆ. ಆ್ಯಂಡ್ ನೀವು ಬಂದರೆ ನಿಮ್ಮ ಹೆಣನ ಎತ್ಕೊಂಡು ಹೋಗ್ಬೇಕು, ಬಿಟ್ಟರೆ ನೀವು ವೀಡಿಯೋನ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಮೇಲೆ ಬರೋ ಸಾಹಸ ಎಲ್ಲ ಮಾಡಬೇಡಿ. ನಮ್ಗೆ ಗೊತ್ತಿದೆ ಸ್ವಲ್ಪ ಇಲ್ಲೆಲ್ಲ ಹೆಂಗೆ ಬರಬೇಕಂತೇಳಿ. ದಟ್ಸ್ ದ ರೀಸನ್ ನಾವು ಇಲ್ಲೆಲ್ಲಿ ಬಂದಿದ್ದೀವಿ, ಇಲ್ಲಾಂದರೆ ಆಗಲ್ಲ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಇದು ಫಾಲ್ಸು. ಆ್ಯಂಡ್ ಮಳೆಗಾಲದಲ್ಲಿ ಮಾತ್ರ ಇನ್ನೂ ಬ್ಯೂಟಿಫುಲ್ ಆಗಿ ತೋರುತ್ತೆ. ಸೊ ಇದು ಇನ್ನೊಂದು ಫಾಲ್ಸು, ಅಂದರೆ ಇಲ್ಲೊಂದು ಸ್ವಲ್ಪ ಕೆಳಗೆ ತೋರುತ್ತೆ, ಆಮೇಲೆ ತೋರಿಸ್ತೀನಿ. ಇದ್ರೆ ಕೆಳಗೆ ಫಾಲ್ಸ್ ಇರೋದು ಆವಾಗ ಫಸ್ಟ್ ಬಂದಾಗ ತೋರಿಸಿದ್ದು. ಒಳ್ಳೆ ದಾರಿ ನಂದು ವ್ಲಾಗ್ ಇಲ್ಲಿಗೆ ಮುಗೀತು. ವಿಡಿಯೋ ಇಷ್ಟ ಆಗಿದ್ದರೆ, ಪ್ಲೇಸ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋ ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಬಿಡ್ತೀನಿ. ಇನ್ನು ವೀಡಿಯೋ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ, ಆನಂದಿಸಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.